ಎಂದಿನಿಂದ ದ್ರೌಪದಮ್ಮನ ಕರಗಕ್ಕೆ ರಂಗು ತುಂಬಿದೆ. ಇವತ್ತು ಸಾಕ್ಷಾತ್ ದೇವಿಯೇ ಮಗುವಾಗಿ ಧರ್ಮರಾಯನ ದೇವಸ್ಥಾನದ ಗರ್ಭಗುಡಿ ಸೇರ್ತಾಳೆ ಅನ್ನೋದು ನಂಬಿಕೆ. ಇವತ್ತು ಹಸಿ ಕರಗ ಏರ್ಪಡಲಿದ್ದು ನಾಳೆ ಪೊಂಗಲ್ ಹಾಗೂ ನಾಡಿದ್ದು ಹೂವಿನ ಕರಗ ನಡೆಯುತ್ತೆ. ಹಸಿ ಕರಗ ಅಂದ್ರೇನ್ ಹಾಗಾದ್ರೆ? ಶಕ್ತ್ಯೋತ್ಸವಕ್ಕೆ ಸರ್ಕಾರದ ಸಿದ್ಧತೆ ಹೇಗಿದೆ? ಪೊಲೀಸರು ಬಂದೋಬಸ್ತ್ ಹೇಗೆಲ್ಲ ಮಾಡ್ಕೊಂಡಿದ್ದಾರೆ? ಹೂವಿನ ಕರಗದ ದಿನ ಎಲ್ಲೆಲ್ಲಿ ಪಾರ್ಕಿಂಗ್ ಸೌಲಭ್ಯವಿದೆ ಅನ್ನೋ ಬಗ್ಗೆ ನಮ್ಮ ರಿಪೋರ್ಟರ್ಸ್ ಗ್ರೌಂಡ್ ರಿಪೋರ್ಟ್ ಮಾಡಿದ್ದಾರೆ. ಐತಿಹಾಸಿಕ ಬೆಂಗಳೂರು ಕರಗ ಶಕ್ತಿಯೋತ್ಸವಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಚೈತ್ರ ಪೌರ್ಣಮಿಯ ಬೆಳದಿಂಗಳಂದು ಹೊತ್ತು ಸಾಗುವಂತಹ ಆ ಕರಗವನ್ನ ನೋಡೋದಕ್ಕೆ ಜನ ಕಾತರದಿಂದ ಕಾಯ್ತಾ ಇದ್ದಾರೆ. ಈ ಸಲ ಮೈಸೂರು ಮಾದರಿಯ ಲೈಟಿಂಗ್ಸ್ ಜೊತೆಗೆ ಬೆಂಗಳೂರಿನಲ್ಲಿ ಕರಗ ನಡೆಯುತ್ತೆ. ಈ ಸಲದ ಕರಗದ ವಿಶೇಷತೆ ಏನು, ಜಿಪಿಎ ಮಾಡ್ಕೊಂಡಿರುವಂತಹ ತಯಾರಿ ಏನು, ಹಾಗೇನೆ ಭದ್ರತಾ ವ್ಯವಸ್ಥೆ ಹೇಗಿದೆ, ಏನೇನು ವಿಶೇಷತೆ ಇದೆ, ಅದೆಲ್ಲವನ್ನು ಕೂಡ ಇವತ್ತು ನಾವು ನಿಮ್ಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀವಿ, ಕೇಳಿ. ಎಲ್ಲರೂ ಆರತಿಗಳು ಮಾಡ್ತೀವಿ. ಹಸಿ ಕರ್ಗ ನಾಳೆ ಇವತ್ತು ನೈಟ್ ನಡೆಯುತ್ತೆ. ನಾಳಿದ್ದು ಬಂದ್ಬಿಟ್ಟು ಪೊಂಗಲ್ ಸೇವೆ, ಅದ್ರ ನಾಳಿದ್ದು ಬಂದ್ಬಿಟ್ಟು ಪೇಟೆ ಕರ್ಗ, ಹೂ ಕರ್ಗ ಅಂತ ಕರಿತೀವಿ ಅದನ್ನು. 11 ದಿವಸ ನಾವು ಕರ್ಗ ಆಚರಣೆ ಮಾಡ್ತೀವಿ. 11 ದಿವಸ ಆಚರಣೆ ಮಾಡ್ತೀವಿ. ಮೊದಲನೇ ದಿವಸ ಒಂದು 5 ದಿವಸ ದೇವಸ್ಥಾನದಲ್ಲಿ ಪೂಜೆ ಇರ್ತೈತೆ. ಇವತ್ತಿಂದ ದೀಪ, ನಾಳೆ ಬಂದ್ಬಿಟ್ಟು ಹಸಿ ಕರ್ಗ, ಆಮೇಲೆ ಪೊಂಗಲ್ ಸೇವೆ ಇರುತ್ತೆ, ಆಮೇಲೆ ಕರ್ಗ, ಆಮೇಲೆ ಮತ್ತೆ ಗಾವು ಹಿಡಿತಾರೆ. 8 ಶತಮಾನಗಳ ಇತಿಹಾಸವನ್ನ ಹೊಂದಿರುವ ಕರಗ ದ್ರೌಪದಿ ದೇವಿಯ ಆರಾಧನೆಗೆ ಮೀಸಲಿಡಲಾಗಿದೆ. ಈ ಕರಗದ ಇತಿಹಾಸವನ್ನ ಕೇಳ್ತಾ ಹೋದ್ರೆ ಒಂದು ಕ್ಷಣ ಮೈ ರೋಮಾಂಚನ ಆಗುತ್ತೆ. ಕುರುಕ್ಷೇತ್ರ ಸಮರದ ಬಳಿಕ ಪಾಂಡವರು ಸ್ವರ್ಗಾರೋಹಣ ಮಾಡುವಂತಹ ಸಂದರ್ಭದಲ್ಲಿ ದ್ರೌಪದಿ ಮೂರ್ಛೆ ತಪ್ಪಿ ಬೀಳ್ತಾಳೆ. ಆ ಸಂದರ್ಭದಲ್ಲಿ ಅದು ಪಾಂಡವರಿಗೆ ಗೊತ್ತಾಗೋದಿಲ್ಲ. ಮೂರ್ಛೆ ತಪ್ಪಿ ಬಿದ್ದಂತಹ ದ್ರೌಪದಿ ಎಚ್ಚರ ಆದ ತಕ್ಷಣ ಅವಳಿಗೆ ಅಲ್ಲಿ ತಿಮಿರಾಸುರ ಅನ್ನುವಂತಹ ಒಬ್ಬ ರಾಕ್ಷಸ ಕಣ್ಮುಂದೆ ಬರ್ತಾನೆ. ಆ ರಾಕ್ಷಸನ ಸಂಹಾರ ಮಾಡೋದಕ್ಕೋಸ್ಕರ ದ್ರೌಪದಿ ತಾಯಿ ರಕ್ಷಕರನ್ನ ಸೃಷ್ಟಿ ಮಾಡ್ತಾಳೆ. ತಲೆಯಿಂದ ಯಜಮಾನ, ಹಣೆಯಿಂದ ಗಣಾಚಾರಿ, ಕಿವಿಗಳಿಂದ ಗೌಡರು, ಬಾಯಿಯಿಂದ ಗಂಟೆ ಪೂಜಾರಿ, ಹೆಗಲಿನಿಂದ ವೀರಕುಮಾರರ ಸೃಷ್ಟಿಸುತ್ತಾಳೆ. ಹೀಗೆ ಹುಟ್ಟಿದ ಇವರೆಲ್ಲರೂ ಸೇರಿ ಆ ರಕ್ಕಸನ ಎದುರು ಹೋರಾಡಿ ಗೆಲ್ತಾರೆ. ಜನ್ಮ ನೀಡಿದ ದ್ರೌಪದಿ ಕೈಲಾಸಕ್ಕೆ ಹೋಗುವುದು ಮಕ್ಕಳಲ್ಲಿ ದುಗುಡ ಉಂಟು ಮಾಡುತ್ತೆ. ಈ ರಕ್ಷಕರೆಲ್ಲರೂ ಕೂಡ ದ್ರೌಪದಿಯನ್ನ ತೆರಳದಂತೆ ಬೇಡಿಕೊಳ್ತಾರೆ. ಆಗ ವೀರಕುಮಾರರು ಕತ್ತಿಯಿಂದ ಎದೆಗೆ ತಿವಿದುಕೊಳ್ತಾ ಬೇಡ್ಕೊಳ್ತಾರೆ, ನಮಗೆ ನೀನಲ್ದೆ ಇನ್ಯಾರ ದಿಕ್ಕು, ಹೋಗದಿರು ಅಂತ ಅವಲತ್ತುಕೊಳ್ತಾರೆ. ಆ ಸಂದರ್ಭದಲ್ಲಿ ದ್ರೌಪದಿ ಮರುಕಪಟ್ಟು ಪ್ರತಿ ವರ್ಷ 3 ದಿನ ಭೂಮಿಗೆ ಬರೋದಾಗಿ ಮಾತು ಕೊಡ್ತಾಳೆ. ಮಕ್ಕಳೊಂದಿಗೆ ಇರುವ ಭರವಸೆ ಕೊಡ್ತಾಳೆ. ಆ 3 ದಿನಗಳೇ ಈ ಕರಗದ ದಿನಗಳು ಅನ್ನುವಂತಹ ಒಂದು ನಂಬಿಕೆ ಇರುವಂತದ್ದು. ಬೆಂಗಳೂರು ಕರಗ 2026 24ನೇ ತಾರೀಕು ಪ್ರಾರಂಭ ಆಗಿ 3ನೇ ತಾರೀಕು ಕೊನೆಗೊಳ್ತಾ ಇದೆ. ಇವತ್ತು ಆರತಿ ದೀಪಗಳಾಯಿತು. ಇವತ್ತು ರಾತ್ರಿಗೆ ಹಸಿ ಕರಗ ಆಗುತ್ತೆ. ನಾಳೆ ಪೊಂಗಲ್ ಸೇವೆ, ನಂತರ 1ನೇ ತಾರೀಕು ಹೂವಿನ ಕರಗ ಅಂಥೇಳಿ ಇಡೀ ಬೆಂಗಳೂರು ಏನು ನಮ್ಮ ಕೆಂಪೇಗೌಡ ಕಟ್ಟಿರ್ತಕ್ಕಂಥ ಇದೆಯಲ್ಲ ಕೋಟೆ, ಅದ್ರ ಒಳಗಡೆ ಸರ್ ಒಂದು 26 ಕಿಲೋಮೀಟರ್ ಅಷ್ಟು ಬೀದಿಗಳಲ್ಲಿ ಇವತ್ತು ಕೂಡ ಎಲ್ಲರೂ ಕೂಡ ತಾಯಿ ಕೆಲಸ ಅವರಿಗೆ ದರ್ಶನವನ್ನು ಕೊಡ್ತಕ್ಕಂಥದ್ದಿದೆ. ಏಪ್ರಿಲ್ 1ನೇ ತಾರೀಕಿನಂದು ಇತಿಹಾಸ ಪ್ರಸಿದ್ಧ ಬೆಂಗಳೂರು ಕರಗೋತ್ಸವ ನಡೆಯುತ್ತೆ. ಈ ಬಾರಿಯೂ ಕೂಡ ಕರಗದ ಪೂಜಾರಿ ಜ್ಞಾನೇಂದ್ರ ಅವರು 16ನೇ ಬಾರಿಗೆ ಕರಗವನ್ನ ಹೊರಲಿದ್ದಾರೆ. ಕರಗೋತ್ಸವಕ್ಕೂ ಮುಂಚಿತವಾಗಿ ಇವತ್ತು ಹಸಿಕರಗ ನಡೆಯುತ್ತೆ. ಅಷ್ಟಕ್ಕೂ ಹಸಿಕರಗಕ್ಕಿರುವಂತ ಪ್ರಾಮುಖ್ಯತೆ ಏನು, ಏನಿದ್ರೆ ವಿಶೇಷತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಕರಗದ ಶಕ್ತಿಯೋತ್ಸವಕ್ಕೆ ಇರುವಷ್ಟೇ ಪ್ರಾಮುಖ್ಯತೆ ಹಸಿಕರಗಕ್ಕೂ ಕೂಡ ಇದೆ. ಹಸಿಕರಗದ ದಿನ ದ್ರೌಪದಿ ದೇವಿ ಮಗುವಾಗಿ ಧರೆಗೆ ಇಳಿದು ಬರ್ತಾರೆ ಅನ್ನುವಂಥ ಒಂದು ನಂಬಿಕೆ ಇಲ್ಲಿರುವಂಥ ಭಕ್ತರಿಗೆ
ಇರುವಂಥದ್ದು. ಈ ವೇಳೆ ಕರಗದ ಪೂಜಾರಿ ಆಕೆಯನ್ನ ಕಂಕಳಲ್ಲಿ ಹೊತ್ತು ಗರ್ಭಗುಡಿ ಸೇರಿಸ್ತಾರೆ. ದಿನ ಬಳಿಕ ಆಕೆಗೆ ಪೊಂಗಲ್ ಸೇವೆ ಮಾಡಲಾಗುತ್ತೆ. ಬಳಿಕ ಚೈತ್ರ ಹುಣ್ಣಿಮೆ ದಿನ ಆದಿಶಕ್ತಿ ಸ್ವರೂಪಿಯಾಗಿ ತಾಯಿ ದ್ರೌಪದಿ ದೇವಿ ಆಗ್ತಾಳೆ. ಈ ವೇಳೆ ಕೆಂಪೇಗೌಡರು ಕಟ್ಟಿದ 4 ಕೋಟೆ ಸೇರಿದಂತೆ ಅಕ್ಕಪಕ್ಕದ ದೇವಸ್ಥಾನದ ಜೊತೆಗೆ ಮೆಜೆಸ್ಟಿಕ್ನ ತವಕ್ಕಲ್ ಮಸ್ತಾನ್ ದರ್ಗಕ್ಕೂ ಕೂಡ ಭೇಟಿ ಕೊಟ್ಟು ಸೌಹಾರ್ದ ನಂಟನ್ನ ಬೆಸೆಯುವಂತ ಕೆಲಸವನ್ನ ದ್ರೌಪದಿ ದೇವಿ ಮಾಡ್ತಾಳೆ ಅನ್ನುವಂಥ ಒಂದು ನಂಬಿಕೆ ಈ ಕರಗೋತ್ಸವಕ್ಕೆ ಇರುವಂಥದ್ದು. ತುಂಬ ಚೆನ್ನಾಗಿ ಜನ ಸೇರ್ತಾರೆ ಅನ್ನೋದಕ್ಕಿಂತ ಭಕ್ತಿಯಿಂದ ಚೆನ್ನಾಗಿ ಜನ ಬರ್ತಾರೆ, ಭಕ್ತಿ ಇರೋದಕ್ಕೆ ಬರ್ತಾರೆ. ಈ ದೇವ್ರಿಗೆ ಏನಕ್ಕೆ ಅಷ್ಟು ಜನ ಸೇರ್ತಾರೆ ಅಂದರೆ ಭಕ್ತಿ ಒಂದು, ಪ್ಲಸ್ ಯಾರು ಆಡಂಬರ ಅದು ಇದು ಅಂತ ಮಾಡಲ್ಲ, ದೇವ್ರಿಗೋಸ್ಕರ ಮಾಡ್ತಾರೆ, ದೇವರು ಅಂತ ಮಾಡ್ತಾರೆ, ನಿಷ್ಠೆಯಿಂದ ಮಾಡ್ತಾರೆ. ಅದೊಂದು ನಾವು ಚಿಕ್ಕ ವಯಸ್ಸಿಂದ ಈ ಫೆಸ್ಟಿವಲ್ನ ಸೆಲೆಬ್ರೇಟ್ ಮಾಡ್ಕೊಂಬರ್ತಾ ಇದ್ವಿ. ದೀಪಗಳನ್ನೂ ಹೊತ್ಕೊಂಬರ್ತಾ ಇದ್ದೀನಿ ಚಿಕ್ಕ ವಯಸ್ಸಿಂದ. ತುಂಬ ಊರುಗಳಿಂದನೂ ಬರ್ತಾರೆ ಇಲ್ಲಿ ಸೆಲೆಬ್ರೇಟ್ ಮಾಡೋದಕ್ಕೆ. ಇದೊಂಥರ ಊರು ಫೆಸ್ಟಿವಲ್ ಥರನೇ. ಕರಗ ಉತ್ಸವ ಬ್ಯಾಂಗ್ಳೂರು ಒಂದು ದೊಡ್ಡ ಹಬ್ಬ. ಅದು ಆ ಹಬ್ಬ ಆಚರಿಸುವಾಗ ನಮ್ಮ ಧರ್ಮರಾಯ ಸ್ವಾಮಿಯಿಂದ ಕರಗ ಬಂದು ಪೂಜೆ ಮಾಡಿ, ಇಲ್ಲಿ ಪೂಜೆ ಅರ್ಪಿಸಿ ಮಾಡಿ, ನಾವು ದುವಾ ಮಾಡಿ ಎಲ್ಲ ಇಲ್ಲಿಂದ ಇದು ಮಾಡ್ತೀವಿ. ಇಲ್ಲಿ ಭೇದ ಭಾವ ಏನಿಲ್ಲ. ಆ ಕಾಲದಿಂದನೂ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲ ಒಂದೇ ಆಗಿ ಒಗ್ಗಟ್ಟಿಂದ ನಡೀತಾ ಇದೆ. ಇವಾಗೂ ಬಂದು ಒಗ್ಗಟ್ಟಿಂದ ನಡೀತಾ. ತಿಗಳರಪೇಟೆ ಧರ್ಮರಾಯ ಸ್ವಾಮಿ ಸನ್ನಿಧಿಯಿಂದ ಹೊರಡುವಂಥ ದ್ರೌಪದಿ ದೇವಿ ಕರಗೋತ್ಸವ ಇಡೀ ನಗರಕ್ಕೆ ಪ್ರದರ್ಶನವನ್ನ ಕೊಟ್ಟು ನಂತರ ಕೊನೆಯದಾಗಿ ಬರುವಂಥದ್ದು ಮೆಜೆಸ್ಟಿಕ್ ಬಳಿ ಇರುವಂತಹ ತವಕ್ಕಲ್ ಮಸ್ತಾನ್ ಬಾಬಾ ದರ್ಗಾದ ಸನ್ನಿಧಿಗೆ ಇಲ್ಲಿ ಬಂದು ಇಲ್ಲಿ ಒಂದು ಕೂಡ ಭೇಟಿಯನ್ನು ಕೊಟ್ಟು ಇಲ್ಲಿರುವಂತಹ ಪೂಜೆ ಪುನಸ್ಕಾರಗಳನ್ನು ಮುಗಿಸ್ಕೊಂಡು ನಂತರ ಇಲ್ಲಿಂದ ಹೊರಡುವಂಥ ಒಂದು ಪ್ರತೀತಿ ಮತ್ತೊಂದು ನಂಬಿಕೆ ಇಲ್ಲಿ ಕಳೆದ ಹಲವು ವರ್ಷಗಳಿಂದ ಪಾಲನೆಯನ್ನು ಮಾಡ್ಕೊಂಡು ಬರ್ತಾ ಇರುವಂಥದ್ದು. ಸುಮಾರು 900 ವರ್ಷಗಳ ಹಳೆಯ ಇತಿಹಾಸವನ್ನು ಹೊಂದಿರುವಂತಹ ಕರಗೋತ್ಸವದಲ್ಲಿ ಇಲ್ಲಿ ಬಂದು ದರ್ಗಾಕ್ಕೆ ಭೇಟಿ ಕೊಟ್ಟು ಹೋದ್ರೇ ಅದು ಸಂಪೂರ್ಣವಾಗಿ ಕರಗೋತ್ಸವ ಆಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಇಲ್ಲಿ ಬರುವಂಥ ಸಂದರ್ಭದಲ್ಲಿ ಇಲ್ಲಿರುವಂತಹ ಏನು ತವಕ್ಕಲ್ ಬಾಬಾ ಮಸ್ತಾನ್ ಅನ್ನುವಂಥ ಅವರು ಯಾರಿದ್ದಾರೆ ಆ ಪವಾಡ ಪುರುಷ ಅವರಲ್ಲಿಗೆ ಬಂದು ಅವರಲ್ಲೂ ಕೂಡ ಭೇಟಿಯನ್ನು ಮಾಡಿ ಅವರಲ್ಲಿಂದ ಪ್ರಸಾದವನ್ನು ನಿಂಬೆಹಣ್ಣು ಮತ್ತು ಖರ್ಜೂರವನ್ನು ತೆಗೆದುಕೊಂಡು ಇಲ್ಲಿಂದ ನೇರವಾಗಿ ಮತ್ತೆ ಧರ್ಮರಾಯ ಸ್ವಾಮಿ ಸನ್ನಿಧಿಗೆ ವಾಪಸ್ ಹೋಗುವಂಥದ್ದು. ಇದು ಕಳೆದ ಹಲವು ವರ್ಷಗಳಿಂದ ಪಾಲನೆ ಮಾಡ್ಕೊಂಡು ಬರ್ತಾ ಇರುವಂಥ ಒಂದು ಸಂಪ್ರದಾಯ. ಈ ಬಾರಿಯೂ ಕೂಡ ಅದಕ್ಕೆ ಚ್ಯುತಿ ಬರದಿರುವಂಥ ರೀತಿಯಲ್ಲಿ ಈ ದರ್ಗಾದಲ್ಲೂ ಕೂಡ ಬೇಕಾಗಿರುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂಥದ್ದು. ಏಪ್ರಿಲ್ 1ನೇ ತಾರೀಕು ಆ ಕರಗೋತ್ಸವ ಶಕ್ತಿ ಕರಗೋತ್ಸವ ನೆರವೇರಲಿದೆ. ಬೇಕಾಗಿರುವಂಥ ಎಲ್ಲ ಸಿದ್ಧತೆಗಳನ್ನು ಈಗಾಗಲೇ ಈ ದರ್ಗಾದಲ್ಲೂ ಕೂಡ ಮಾಡಿಕೊಂಡಿರುವಂಥದ್ದು. ಓವರ್ ಟು ಪ್ರಗತಿ. ಈ ಬಾರಿಯ ಕರಗಕ್ಕೆ ಮುಜರಾಯಿ ಇಲಾಖೆ ಕೂಡ ಸಕಲ ತಯಾರಿಯನ್ನ ಮಾಡಿಕೊಂಡಿದೆ. ದೇವಸ್ಥಾನದ ಒಳಭಾಗದಲ್ಲಿ ತಗಲುವಂತಹ ಖರ್ಚು ವೆಚ್ಚಗಳನ್ನ ಮುಜರಾಯಿ ಇಲಾಖೆ ನೋಡ್ಕೊಳ್ಳುತ್ತೆ. ಅಂದಾಜು 80 ರಿಂದ 90 ಲಕ್ಷ ಖರ್ಚಾಗುವಂತಹ ಸಾಧ್ಯತೆ ಇದೆ. ಇದನ್ನ ಮುಜರಾಯಿ ಇಲಾಖೆ ಭರಿಸುತ್ತೆ. ದೇವಸ್ಥಾನದ ಹೊರಭಾಗದ ಖರ್ಚನ್ನ ಜಿಬಿಎ ಭರಿಸುತ್ತೆ. ಸುಮಾರು 1 ಕೋಟಿಗೂ ಅಧಿಕ ಹಣ ಆಗುವಂತಹ ನಿರೀಕ್ಷೆ ಇದೆ. ಸೊ ಇದನ್ನ ಜಿಬಿಎ ಭರಿಸುತ್ತೆ. ಈಗಾಗಲೇ ಸಚಿವ ರಾಮಲಿಂಗಾರೆಡ್ಡಿ ಅವರ ಸೂಚನೆಯ ಮೇರೆಗೆ ಮೈಸೂರು ದಸರಾ ಮಾದರಿಯಲ್ಲಿ ಲೈಟಿಂಗ್ಸ್ ಅನ್ನ ಸಿಟಿಯಲ್ಲಿ ಅಳವಡಿಕೆ ಮಾಡಲಿಕ್ಕೆ ಸೂಚನೆ ಕೊಡಲಾಗಿದೆ. ಅದರ ಜೊತೆಗೆ ಕರಗ ಸಾಗುವಂತಹ ಮಾರ್ಗದಲ್ಲಿ ಯಾವ ಗುಂಡಿಯೂ ಕೂಡ ಇರಬಾರದು ಅಂತ ತಿಳಿಸಿದ್ದಾರೆ. ಹಾಗೇನೆ ಆಯಾ ಸಂದರ್ಭದಲ್ಲೇ ಕಸವನ್ನ ಎತ್ತಬೇಕು. ಜೊತೆಗೆ ಬರುವಂತಹ ಮಹಿಳೆಯರಿಗೆ ಮಕ್ಕಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೆ ಈ ಟಾಯ್ಲೆಟ್ ಸೇರಿ ಎಲ್ಲ ರೀತಿಯ ಸಿದ್ಧತೆಯನ್ನ ಈ ಬಾರಿಯ ಕರಗ ಅದ್ದೂರಿಯಾಗಿ ನಡೆಯಲು ಬೇಕಾದಂತಹ ತಯಾರಿಯನ್ನ ಮುಜರಾಯಿ ಇಲಾಖೆ ಮಾಡಿಕೊಂಡಿದೆ. ತುಂಬಾ ದೂರದಿಂದ ಬರ್ತಾರೆ, 50 ಕಿಲೋಮೀಟರ್ಸ್ ದೂರದಿಂದ ಅಲ್ಲೇ ಇಲ್ಲಿ ದೀಪ ಹೊತ್ಕೊಂಡು ಬರ್ತಾರೆ. ಮತ್ತೆ 9 ದಿನ ಪೂಜೆಗಳಿಗೂ ಎಲ್ಲರೂ ಬರ್ತಾರೆ. ಇಲ್ಲಿ ಬೆಂಗಳೂರು ಕರಗ ನೋಡೋದೇ ಒಂದು ಚಂದ. ಇವಾಗ ಎಲ್ಲ ಊರಲ್ಲೂ ಕರಗ ಆಗುತ್ತೆ, ಆದ್ರೂ ಬೆಂಗಳೂರು ಕರಗ ಆಗಂತಾರೆ ಎಲ್ಲರೂ ಹುಡ್ಕೊಂಡ್ ಬರ್ತಾರೆ. ಸೊ ಅದು ಆ ದೇವ್ರದೊಂದು ಅಟ್ರಾಕ್ಷನ್ ಪವರ್. ವರ್ಷನೂ ಬರುತ್ತೆ, ಚೆನ್ನಾಗಿರುತ್ತೆ. 10 ಡೇಸ್ ತುಂಬ ಚೆನ್ನಾಗಿ ನಡೆಯುತ್ತೆ, ತುಂಬ ಭಕ್ತಿಯಿಂದ ಇರುತ್ತೆ. ಈ ಬಾರಿ ವಿಶೇಷ ಏನಂದರೆ ಹೆಚ್ಚು ವಿದ್ಯುತ್ ಅಲಂಕಾರ ಎಲ್ಲ ಕೂಡ ಮಾಡಿಸಿದ್ದೀವಿ. ಅದು ಮೊದಲೆಲ್ಲ ದೇವಸ್ಥಾನದ ಹತ್ರ ಮಾತ್ರ ಮಾಡ್ತಿದ್ರು. ಈ ಬಾರಿ NR ರೋಡು ಮತ್ತು ಸುತ್ತಮುತ್ತಲಿರ್ತಕ್ಕಂಥ ಎಲ್ಲೆಲ್ಲಿ ಕರಗ ಹೋಗುತ್ತೋ ಹಳೆ ಬೆಂಗಳೂರು ಅಂದ್ಕೊಳ್ಳಿ ಆ ಎಲ್ಲ ಕಡೆ ಕೂಡ ಲೈಟಿಂಗ್ಸು ಮಾಡಿಸಿದ್ದೀವಿ ಮೈಸೂರು ಮಾದರಿನಲ್ಲಿ. ನಮ್ಮ ರಾಜ್ಯದವರೇ ಬೇರೆ ಜಿಲ್ಲೆಗಳಿಂದ ಬಂದಿರತಕ್ಕಂಥವರು ನೋಡುವಂಥ ಅವಕಾಶ ಕಲ್ಪಿಸಬೇಕು. ಮತ್ತು ಬೇರೆ ರಾಜ್ಯಗಳಿಂದ ಬಂದಿರತಕ್ಕಂಥವರು ಬಂದು ನೆಲೆಸಿರ್ತಕ್ಕಂಥವರು
ಅವರು ಕೂಡ ಎಲ್ಲ ಕರಗ ನೋಡಬೇಕು. ಅದಕ್ಕೆ ಸ್ವಲ್ಪ ಪೊಲೀಸವ್ರಿಗೆ ಹೇಳಿ ಹೆಚ್ಚಿನ ಸ್ವಲ್ಪ ಬಂದೋಬಸ್ತು ಬ್ಯಾರಿಕೇಡಿಂಗ್ ಹಾಕಿದ್ರೆ ಬೇರೆ ಜನ ಕೂಡ ಬರ್ತಾರೆ. ಈ ಸಲ ಕರಗ ಸಾಗುವಂತಹ ಮಾರ್ಗ ಯಾವುದು, ರೂಟ್ ಮ್ಯಾಪ್ ಹೇಗಿದೆ, ಇದನ್ನ ನನ್ನ ಸಹೋದ್ಯೋಗಿ ಗಂಗಾಧರ್ ಹೇಳ್ತಾ ಹೋಗ್ತಾರೆ, ಕೇಳಿ. ಅತ್ಯಂತ ವೈಭವದಿಂದ ವಿಜೃಂಭಣೆಯಿಂದ ನಡೆಯುವಂಥದ್ದು ನಮ್ಮ ಬೆಂಗಳೂರಿನ ಕರಗ. ಈ ಒಂದು ಕರಗ ಉತ್ಸವನ್ನ ನೋಡೋಕೆ ಸಾವಿರಾರು ಜನ ಕಾಯ್ತಾ ಇರುವಂತದ್ದು. ಎಲ್ಲ ಧರ್ಮದವರು, ಎಲ್ಲ ಜನಾಂಗದವರು ಕೂಡ ಗಲ್ಲಿ ಗಲ್ಲಿಗಳಲ್ಲಿ, ರಸ್ತೆಗಳಲ್ಲಿ ಹೂವನ್ನ ಹಾಕಿ ಪೂಜೆನ ಸಲ್ಲಿಕೆ ಮಾಡೋಕೆ ಕಾತರದಿಂದ ಕಾಯ್ತಾ ಇರ್ತಾರೆ. ಅದೇ ರೀತಿಯಾಗಿ ಕರಗ ಉತ್ಸವ ಯಾವ್ಯಾವ ರಸ್ತೆಯಲ್ಲಿ, ಯಾವ್ಯಾವ ಗಲ್ಲಿಯಲ್ಲಿ ಹೋಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀವಿ ನೋಡಿ. ಎಸ್, ಏಪ್ರಿಲ್ 1ರಂದು ಕರಗ ಉತ್ಸವದ ತಾಯಿ ಮೆರವಣಿಗೆ ಅಂದು ರಾತ್ರಿ ನಡೆಯಲಿದೆ. ಮೊದಲು ಧರ್ಮರಾಯ ಸ್ವಾಮಿ ದೇಗುಲದ ಆವರಣದಲ್ಲಿ ಪ್ರದಕ್ಷಿಣೆ ನಡೆಯಲಿದೆ. ಆನಂತರ ದೇಗುಲದ ರಸ್ತೆ ಮೂಲಕ ಕುಂಬಾರಪೇಟೆ, ತಿಗಳರಪೇಟೆ, ನಗರಪೇಟೆಯಲ್ಲಿ ಮೆರವಣಿಗೆ ಹೊರಡಲಿದೆ. ಅನಂತರ ಸಿಟಿ ಮಾರ್ಕೆಟ್ ಸರ್ಕಲ್ ಕಡೆ ಮೆರವಣಿಗೆ ಬರಲಿದೆ. ಬಳಿಕ ಅವೆನ್ಯೂ ರಸ್ತೆ ಮೂಲಕವಾಗಿ ಕೋಟೆ ಆಂಜನೇಯ ಸ್ವಾಮಿ ದೇಗುಲದ ಬಳಿ ಹೋಗಿ ಅಲ್ಲಿಯೂ ಕೂಡ ಮೆರವಣಿಗೆ ನಡೆಯಲಿದೆ. ವಾಪಸ್ ಸಿಟಿ ಮಾರ್ಕೆಟ್ ಸರ್ಕಲ್ ಮೂಲಕವಾಗಿ ಪೊಲೀಸ್ ರೋಡ್ ಕಡೆ ಮೆರವಣಿಗೆ ನಡೆಯಲಿದೆ. ಅದೇ ರೀತಿ ಕಾಟನ್ಪೇಟೆ ಪೊಲೀಸ್ ಸ್ಟೇಷನ್ ರಸ್ತೆ ಮಾರ್ಗವಾಗಿ ಕಾಟನ್ಪೇಟೆ ಗಲ್ಲಿಗಳಲ್ಲಿ ಮೆರವಣಿಗೆ ನಡೆಯಲಿದೆ. ಅಲ್ಲಿಂದ ಮಸ್ತಾನ್ ಸಾಬ್ ದರ್ಗಕ್ಕೆ ಮುಂಜಾನೆ ಹೋಗಲಿರುವ ಕರಗ ಅಲ್ಲಿಯೂ ಕೂಡ ಪ್ರದಕ್ಷಿಣೆ ಹಾಕಲಿದೆ. ಅಲ್ಲಿಂದ ಹೊರಡುವಂತಹ ಮೆರವಣಿಗೆ ಬಳೆಪೇಟೆ ಸರ್ಕಲ್ ಮೂಲಕವಾಗಿ ಅಣ್ಣಮ್ಮ ದೇವಿಯ ದೇವಸ್ಥಾನದತ್ತ ಮೆರವಣಿಗೆ ಹೋಗಿ ಅಲ್ಲಿಯೂ ಕೂಡ ಪ್ರದಕ್ಷಿಣೆ ಹಾಕಲಿದೆ. ಅದಾದ ಬಳಿಕ ಅದೇ ರೀತಿ 8 ಗಂಟೆಯ ಮೂಲಕ ಕಬ್ಬನ್ಪೇಟೆಯ ಮೂಲಕವಾಗಿ ಮುಖ್ಯ ರಸ್ತೆಯಿಂದ ವಾಪಸ್ ಧರ್ಮರಾಯ ಸ್ವಾಮಿ ದೇಗುಲವನ್ನ ಪ್ರವೇಶ ಮಾಡಲಿದೆ. ಇದು ನಮ್ದು ಕುಲದೇವತೆ ಇರೋದ್ರಿಂದ ನಾವು ವರ್ಷನೂ ನಮ್ದು ತಾತ ಮುತ್ತಾತ ಪರಂಪರೆಯಾಗಿ ಮಾಡ್ಕೊಂಡು ಬಂದಿರೋದು ಕುಲದೇವತೆಗೆ ನಾವು ಅದಕ್ಕೆ ಕರ್ಗ ಮಾಡ್ತಾ ಇದೀವಿ. ಇದು ದೀಪಗಳು, ವರ್ಷದ ದೀಪ ಫಸ್ಟು, ಆಮೇಲೆ ಹಸೆ ಕರ್ಗ, ಆಮೇಲೆ ಪೊಂಗಲ್ಲು ಕರ್ಗ ಅಂತ ಮಾಡ್ತೀವಿ. ದೀಪಾರತಿ, ಅಮ್ಮನಿಗೆ ದೀಪಾರತಿ ಮಾಡಿ ಇವತ್ತಿನ ರಾತ್ರಿ ಹಸೆ ಕರ್ಗ ಆಗುತ್ತೆ. ಇವತ್ತು ರಾತ್ರಿ ಅಮ್ಮನ ಚಿಕ್ಕ ಮಗು ಥರ ನಾವು ಕೊಳದಿಂದ ತಗೊಂಬಂದು ಇಲ್ಲಿಟ್ಟು ಆಮೇಲೆ ನಾಳಿದ್ದು ಕರ್ಗ ಆಗುತ್ತೆ. ಕರಗ ಉತ್ಸವ ನಡೆಯುವಂತಹ ಸ್ಥಳ ಹಾಗೂ ಕರಗ ಹೋಗುವಂತಹ ಮೆರವಣಿಗೆಯ ಜಾಗಗಳಲ್ಲಿ ಪೊಲೀಸ್ ಬಂದೋಬಸ್ತ್ ಹೇಗೆಲ್ಲ ಇರುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ಮಾದೇಶ್ ಹೇಳ್ತಾರೆ ನೋಡಿ. ಇನ್ನು ಸಂಚಾರಿ ಪೊಲೀಸರಿಂದಲೂ ಕೂಡ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಧರ್ಮರಾಯ ದೇವಸ್ಥಾನಕ್ಕೆ ಓಡಾಡುವಂತಹ ರಸ್ತೆಗಳನ್ನ ಯಾವೆಲ್ಲ ಕನೆಕ್ಟ್ ಆಗುತ್ತಲ್ಲ ಆ ಎಲ್ಲ ರಸ್ತೆಗಳನ್ನ ಕ್ಲೋಸ್ ಮಾಡುವಂತ ಕೆಲಸವನ್ನ ಸಂಚಾರಿ ಪೊಲೀಸರು ಮಾಡ್ತಾರೆ. ಮುಂದೆ ಹೋಗಿ ಕಾರ್ಪೊರೇಷನ್ಗೆ ಏನ್ ಕನೆಕ್ಟ್ ಆಗುತ್ತಲ್ಲ ಆ ಒಂದು OTC ರಸ್ತೆ ಅಥವಾ ಧರ್ಮರಾಯ ದೇವಸ್ಥಾನ ರಸ್ತೆ ಅಂತೇಳಿ ಏನ್ ಕರೀತಾರೆ ಆ ಒಂದು ರಸ್ತೆಯನ್ನು ಕೂಡ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡುವಂತ ಕೆಲಸವನ್ನ ಮಾಡಲಾಗುತ್ತೆ. ಈ SJ ಪಾರ್ಕ್ ಜಂಕ್ಷನ್ ಇಂದ ಏನೆಲ್ಲ ಒಂದಷ್ಟು ವಾಹನಗಳು ಬರ್ತಾವಲ್ಲ ಆ ಎಲ್ಲ ವಾಹನಗಳು ಕೂಡ ಈ ಕಡೆ ಎಂಟ್ರಿ ಇರೋದಿಲ್ಲ. ಟೌನ್ ಹಾಲ್ ಮತ್ತೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಪಾರ್ಕಿಂಗ್ಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಲ್ಲಿ ಬಂದು ತಮ್ಮ ವಾಹನಗಳನ್ನ ಪಾರ್ಕ್ ಮಾಡಿಬಿಟ್ಟು ಜನರು ಧರ್ಮರಾಯ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅವಕಾಶ ಇದೆ. ಕರಗ ಮಹೋತ್ಸವ ಇರೋದ್ರಿಂದ ಪೊಲೀಸ್ ಇಲಾಖೆಯಿಂದಲೂ ಕೂಡ ಎಲ್ಲಾ ರೀತಿಯಾದಂತಹ ಬಂದೋಬಸ್ತ್ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಓರ್ವ ಜಂಟಿ ಪೊಲೀಸ್ ಆಯುಕ್ತರು, 3 ಜನ DCPಗಳು, 10 ಜನ ACPಗಳು, 30ಕ್ಕೂ ಹೆಚ್ಚು ಜನ ಇನ್ಸ್ಪೆಕ್ಟರ್ಗಳು, 100ಕ್ಕೂ ಹೆಚ್ಚು ಜನ PSIಗಳು, 700ಕ್ಕೂ ಹೆಚ್ಚು ಜನ ಪೊಲೀಸ್ ಕಾನ್ಸ್ಟೇಬಲ್ ಸಿಬ್ಬಂದಿಗಳನ್ನ ಬಂದೋಬಸ್ತ್ಗಾಗಿ ನಿಯೋಜನೆ ಮಾಡಲಾಗಿದೆ. ಹೆಚ್ಚುವರಿಯಾಗಿ 2 ರಿಂದ 3 KSRP ತುಕಡಿಗಳನ್ನು ಕೂಡ ನಿಯೋಜನೆ ಮಾಡುವಂತ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ. ಅಲ್ಲಲ್ಲಿ ಮಫ್ತಿ ಪೊಲೀಸರನ್ನು ಕೂಡ ನೇಮಕ ಮಾಡುವಂತ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡಿದೆ. ಇನ್ನು ಈ ಬಾರಿಯ ಕರಗ ಮಹೋತ್ಸವಕ್ಕೆ GBA ಅಧಿಕಾರಿಗಳಿಂದಲೂ ಕೂಡ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಈ ಬಾರಿ ಸುಮಾರು 10 ರಿಂದ 15 ಲಕ್ಷ ಜನ ಸೇರುವಂತಹ ನಿರೀಕ್ಷೆ ಇದೆ. ಜನರ ಮೂಲಭೂತ ಸೌಕರ್ಯದ ವಿಚಾರವಾಗಿಯೂ ಕೂಡ GBA ಅಧಿಕಾರಿಗಳು ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಜನರ ಮೂಲಭೂತ ಸೌಕರ್ಯಕ್ಕಾಗಿ SP ರಸ್ತೆಯಲ್ಲಿ ಮತ್ತೆ OTC ರಸ್ತೆಯಲ್ಲಿ ಈ ಟಾಯ್ಲೆಟ್ಗಳನ್ನು ನಿರ್ಮಾಣ ಮಾಡೋದಕ್ಕೆ GBA ಅಧಿಕಾರಿಗಳು ಮುಂದಾಗಿದ್ದಾರೆ. ಒಟ್ಟಾರೆಯಾಗಿ ಈ ಬಾರಿಯ ಕರಗ ಮಹೋತ್ಸವ ಯಶಸ್ವಿಯಾಗಿ ಗೊಳಿಸೋದಕ್ಕೆ
ಪೊಲೀಸ್ ಇಲಾಖೆ, GBA ಅಧಿಕಾರಿಗಳು ಮತ್ತು ಧಾರ್ಮಿಕ ಮತ್ತು ದತ್ತಿ ಇಲಾಖೆಯು ಕೂಡ 3 ಇಲಾಖೆಯು ಕೂಡ ಕೋಆರ್ಡಿನೇಷನ್ ಮಾಡಿಕೊಂಡು ಯಶಸ್ವಿಗೊಳಿಸೋದಕ್ಕೆ ಮುಂದಾಗಿದ್ದಾರೆ. ಅವರು ಅಂದ್ಕೊಂಡಂತೆ ಈ ಬಾರಿಯ ಕರಗ ಮಹೋತ್ಸವ ಯಶಸ್ವಿಯಾಗಲಿ ಅನ್ನೋದೇ ನಮ್ಮ ಆಶಯ.